ಗುತ್ತಿಗೆ ವೈದ್ಯರ ನೇರ ನೇಮಕಾತಿ ಮತ್ತು ವೇತನ ತಾರತಮ್ಯ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು ಅಂತ ವೈದ್ಯರು ಒತ್ತಾಯಿಸಿದರು. ದಾವಣಗೆರೆಯ ವರದಿಗಾರರ ಕೂಟದಲ್ಲಿಂದು ಪತ್ರಿಕಾಗೋಷ್ಠಿ ನಡೆಸಿದ ಗುತ್ತಿಗೆ ವೈದ್ಯರ ಸಂಘದ ವೈದ್ಯರುಗಳು ಸರ್ಕಾರ ನಮ್ಮನ್ನು ಕಳೆದ 2020ರಲ್ಲಿ ನೇಮಕ ಮಾಡಿತ್ತು. ಅಲ್ಲಿಂದ ಇಲ್ಲಿಯವರೆಗೂ ನಾವು ರಾಜ್ಯದ ಮೂಲೆ ಮೂಲೆಗಳ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದೇವೆ. ಆದರೆ ಸರ್ಕಾರ ಮಾತ್ರ ನಮ್ಮ ಸೇವೆ ತಕ್ಕ ವೇತನವನ್ನು ನೀಡುತ್ತಿಲ್ಲ. ಪ್ರತಿ ವರ್ಷ 3-4 ತಿಂಗಳಿಗೊಮ್ಮೆ ಸಂಬಳ ನೀಡುತ್ತಾ ಬಂದಿದೆ. ಇತ್ತೀಚೆಗಂತೂ ಸಂಬಳದ ಸಮಸ್ಯೆ ಹೆಚ್ಚಾಗಿದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮಂಗಳೂರಿನಲ್ಲಿ ಸೇವೆ ಸಲ್ಲಿಸುತ್ತಿದ್ದ ವೈದ್ಯ ಕುಲದೀಪ್ ರಾಜೀನಾಮೆ. ಯಾಕಂದ್ರೆ ಪ್ರತಿ ತಿಂಗಳು ಸಂಬಳಕ್ಕಾಗಿ ಮೇಲಧಿಕಾರಿಗಳಿಗೆ ಅಂಗಲಾಚದೆ ರಾಜೀನಾಮೆ ನೀಡಿದ್ದಾರೆ. ಇದರಿಂದ ರಾಜ್ಯದ 470ಕ್ಕೂ ಹೆಚ್ಚು ವೈದ್ಯರಿಗೆ ಬೇಸರವಾಗಿದೆ. ಇದು ಮಂಗಳೂರು ಸಮಸ್ಯೆ ಅಷ್ಟೇ ಅಲ್ಲ, ರಾಜ್ಯಾದ್ಯಂತ ಗುತ್ತಿಗೆ ವೈದ್ಯರು ಅನುಭವಿಸುತ್ತಿರುವ ಸಮಸ್ಯೆ ಅಷ್ಟೇ ಅಲ್ಲ, ಇನ್ನು ಅನೇಕ ಸಮಸ್ಯೆಗಳನ್ನು IN70 ನ್ಯೂಸ್ ಮೂಲಕ ಸರ್ಕಾರದ ಗಮನಕ್ಕೆ ತರುತ್ತಿದ್ದಾರೆ. ಇನ್ನು ಗುತ್ತಿಗೆ ವೈದ್ಯರನ್ನ ಖಾಯಂಗೊಳಿಸಿದ ಸರ್ಕಾರ ಇತ್ತೀಚೆಗೆ ಸದನದಲ್ಲಿ ಮತ್ತೊಂದು ಹೊಸ ರೂಲ್ಸ್ ಬಗ್ಗೆ ಚರ್ಚೆ ನಡೆಸಿದೆ. 5 ವರ್ಷ ಸೇವೆ ಸಲ್ಲಿಸಿದ ನಮ್ಮನ್ನ ಕೆಇ ಮೂಲಕ ನೇಮಕಾತಿ ಮಾಡಲು ಸಜ್ಜಾಗಿದೆ. ಇದನ್ನು ನಾವು ಖಂಡಿಸುತ್ತೇವೆ. ಯಾಕಂದರೆ ಈಗಾಗಲೇ ನಾವು ಕಾಡು ಮೇಡು ಎನ್ನದೇ ಸೇವೆ ಸಲ್ಲಿಸುತ್ತಾ ಬಂದಿದ್ದೇವೆ ಅಂತ ವೈದ್ಯಾಧಿಕಾರಿಗಳು ತಮ್ಮ ಅಳಲನ್ನು ತೋಡಿಕೊಂಡರು. ಯಾವ ರೀತಿ ನಮಗೆ ನೇರ ನೇಮಕಾತಿ ಆಯಿತು, ಅದೇ ರೀತಿ 2025ರಲ್ಲಿ 26ರಲ್ಲಿ ನಮಗೆ ನೇರ ನೇಮಕಾತಿ ಮಾಡಿ ಗುತ್ತಿಗೆ ವೈದ್ಯಾಧಿಕಾರಿಗಳಿಗೆ ಮೊದಲ ಆದ್ಯತೆ ಕೊಟ್ಬಿಟ್ಟು ನಮಗೆ ನೇರ ನೇಮಕಾತಿ ಮುಖಾಂತರ ಕಾಯಂ ವೈದ್ಯರನ್ನಾಗಿ ಮಾಡಬೇಕು ಅನ್ನೋದೇ ನಮ್ಮ ಮೇನ್ ಉದ್ದೇಶ. ಈಗ ಯಾವ ರೀತಿ ರೆಗ್ಯುಲರ್ ಡಾಕ್ಟರ್ಸಿಗೆ ಯಾವ ರೀತಿ ಎಲ್ಲ ಸೌಲಭ್ಯಗಳು ಸಿಕ್ಕಿದೆ, ಅದೇ ರೀತಿ ನಮಗೂ ಕೂಡ ಸೌಲಭ್ಯಗಳು ಸಿಗಬೇಕು. ಅದು ಬಿಟ್ಬಿಟ್ಟು ಬರೇ 100 ಪೋಸ್ಟನ್ನು ಕರಿತಿದ್ದಾರೆ. ಇದು ಕೂಡ ಅಸಮಂಜಸ. ಎಲ್ಲ ಯಾವುದೇ ರೀತಿಯಾದಂಥ ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವುದೋ ವೇಕೆನ್ಸೀಸ್ ಇದ್ದಾವೆ, ಎಲ್ಲ ವೇಕೆನ್ಸೀಸನ್ನು ಕರೆದು ಕಾಯಂ ವೈದ್ಯರನ್ನಾಗಿ ಮಾಡಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ಏನೇನು ಸಮಸ್ಯೆಗಳು ಬಂದುಬಿಟ್ಟು ನಮಗೆ ಜಾಬ್ ಸೆಕ್ಯೂರಿಟಿ ಇಲ್ಲ, ಮತ್ತು ಯಾವುದೇ ರೆಗ್ಯುಲರ್ ಡಾಕ್ಟರ್ಸು ಟ್ರಾನ್ಸ್ಫರ್ ಆಗಿ ಬಂದರೆ ನಾವು ಅದನ್ನು ಟರ್ಮಿನೇಟ್ ಮಾಡ್ತಾರೆ, ನಮಗೆ ಮುಂದೆ ಬೇರೆ ಪ್ಲೇಸನ್ನು ಕೊಡ್ತಾರೆ. ಮತ್ತು ಈಗ ಗ್ರಾಮೀಣ ಸೇವಾ ಅಡಿಯಲ್ಲಿ ಯಾವ ರೀತಿ ಈಗ 1500 ಜನನ ತೊಗೊಳ್ತೀವಿ ಅಂತ ಹೇಳಿದರೆ, ಆ 1500 ಜನ ರೆಗ್ಯುಲರಾಗಿ ಕೆಲಸ ಮಾಡೋದಿಲ್ಲ. ಅವ್ರು 4 ತಿಂಗಳು 5 ತಿಂಗಳು ಮಾಡ್ತಾರೆ, PGಗೆಲ್ಲ ಹೋಗ್ಬಿಡ್ತಾರೆ. ಆದರೆ ನಾವು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿರೋನ್ನ ಇದರಿಂದ ಟರ್ಮಿನೇಟ್ ಮಾಡ್ತಿದ್ದಾರೆ. ಇದನ್ನು ಮತ್ತೊಮ್ಮೆ ನಾವು ಪ್ಲೇಸಸ್ ಚೇಂಜ್ ಮಾಡ್ಕೋಬೇಕು. 6 ತಿಂಗಳಿಗೆ ಒಂದ್ಸಲ ಪ್ಲೇಸಸ್ ಚೇಂಜ್ ಆಗ್ತಿದೆ. ಲಾಸ್ಟ್ ಟೈಮು CRS ಮುಖಾಂತರ 1 ವರ್ಷದ ಕೆಳಗೆ ಆಯಿತು. ಈಗ ರೆಗ್ಯುಲರ್ ಡಾಕ್ಟರ್ಸಿಗೆ ಅಂತೇಳಿ ಟ್ರಾನ್ಸ್ಫರ್ ಆದಾಗ 6 ತಿಂಗಳ ಕೆಳಗಡೆ ಪ್ಲೇಸ್ ಚೇಂಜ್ ಆಯಿತು. ಈ ರೀತಿ ನಮಗೆ ಸೇವಾ ಭದ್ರತೆ ಇಲ್ಲ. ಹಾಗಾಗಿ ಕಾಯಂ ನೇಮಕಾತಿನೇ ನಮ್ಮ ಉದ್ದೇಶ. ಕಾಯಂ ನೇಮಕಾತಿನೇ ಫೈನಲ್ ಸೊಲ್ಯೂಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಡಾಕ್ಟರ್ ಮೊಹಮ್ಮದ್ ಮುಬಾರಕ್ ಅಂತ. ನಾನು ಗುತ್ತಿಗೆ ವೈದ್ಯಾಧಿಕಾರಿಯಾಗಿ ಕೆಲಸ ಮಾಡ್ತೀನಿ.